ತೀವ್ರಗೊಂಡಂತ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷ ಎಂದು ತುರ್ತು ಸಭೆ ಕರೆದಂತ ಡಿಆರ್ಡಿಒನ ಕ್ಷಿಪಣಿ ಪರೀಕ್ಷಾ ಕೇಂದ್ರ ಏನಿದೆ ಚಾಂದಿಪುರ ಒಡಿಶಾದ ಕ್ಷಿಪಣಿ ಪರೀಕ್ಷಾ ಕೇಂದ್ರದಲ್ಲಿ ಇವತ್ತು ತುರ್ತು ಸಭೆ ಇದೆ. ಮಧ್ಯಾಹ್ನ 2 ಗಂಟೆಗೆ ಚಾಂದಿಪುರದಲ್ಲಿ ಮಹತ್ವದ ಸಭೆ ಇದೆ. ತುಂಬ ವೆರಿ ಇಂಪಾರ್ಟೆಂಟ್ ಆದಂಥ ಜಾಗ ಇದು, ಯಾಕೆಂದರೆ ನಮ್ಮ ಯಾವುದೇ ಕ್ಷಿಪಣಿಗಳನ್ನು ಮೊದಲಿಗೆ ಪ್ರಯೋಗ ಮಾಡುವಂಥ ಜಾಗ ಇದು. ಈಗ ಡಿಆರ್ಡಿಒ ಒಂದು ತುರ್ತು ಸಭೆಯನ್ನು ಕರೆದೋದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದೆ. ಬಹುಶಃ ಈಗಾಗಲೇ ಮಿಸೈಲ್ಗಳನ್ನು ಪರೀಕ್ಷೆ ಮಾಡೋದರ ಜೊತೆಗೆ ಹೆಚ್ಚುವರಿ ಮಿಸೈಲ್ಗಳ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಈ ಚಾಂದಿಪುರದ ಸಭೆಯಲ್ಲಿ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿಆರ್ಡಿಒನ ಚಾಂದಿಪುರದ ಕೇಂದ್ರಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಯಾಕೆಂದರೆ ಚಾಂದಿಪುರವನ್ನು ಟಾರ್ಗೆಟ್ ಮಾಡಿ ಬಹುಶಃ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಭಾರತದ ಅತ್ಯಂತ ಪ್ರಮುಖ ನೆಲೆ ಇದು. ಡಿಆರ್ಡಿಒನ ಎಲ್ಲ ವೆಪನರೀಸ್ ಯಾವಿದೆ, ಪ್ರಮುಖವಾಗಿ ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇರ್ಬೋದು, ಕ್ರೂಸ್ ಮಿಸೈಲ್ಸ್ ಇರ್ಬೋದು, ಅದೆಲ್ಲವನ್ನು ಕೂಡ ಪ್ರಯೋಗ ಮಾಡುವಂಥ ಅಥವಾ ಅದನ್ನು ಪರೀಕ್ಷೆ ಮಾಡುವಂಥ ಒಂದು ಪ್ರಮುಖ ಕೇಂದ್ರ. ಈ ಪ್ರಮುಖ ಕೇಂದ್ರದಲ್ಲಿ ಈಗಾಗಲೇ ಸಭೆ ಕರೆದಿದ್ದಾರೆ. ಅಂದರೆ ಬಹುಶಃ ಹೊಸ ವೆಪನರಿಗಳ ಬಗ್ಗೆ ಅಥವಾ ಭಾರತಕ್ಕೆ ಬೇಕಾಗಿರುವಂಥ ಈಗಾಗಲೇ ಎಸ್ಟಾಬ್ಲಿಷ್ಡ್ ಆಗಿರುವಂಥ ಹೊಸ ಮಿಸೈಲ್ಸ್ಗಳ ಬಗ್ಗೆ ಅದನ್ನು ಆರ್ಮಿಗೆ ಅಥವಾ ನೇವಿಗೆ ಅಥವಾ ಏರ್ಫೋರ್ಸ್ಗೆ ಅಳವಡಿಸೋ ಬಗ್ಗೆ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಸಾಕಷ್ಟು ಪರೀಕ್ಷೆ ಮಾಡಲಾಗಿದೆ. ಪರೀಕ್ಷೆ ಆದ ಬಳಿಕ ಕೆಲವೊಂದಿಷ್ಟು ಹೊಸ ಆರ್ಡರ್ಗಳನ್ನು ಕೂಡ, ಅಂದರೆ ಅದರ ತಯಾರಿಗೂ ಕೂಡ ಅಲ್ಲಿನ ಸಂಸ್ಥೆಗಳು ಕೆಲವೊಂದಿಷ್ಟಿದೆ. ಭಾರತದ ದೇಸಿ ನಿರ್ಮಿತ ಅನೇಕ ಮಿಸೈಲ್ಸ್ಗಳು ಕೂಡ ಇದೆ. ಅದರ ಜೊತೆಗೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಖರೀದಿ ಮಾಡಲಾಗುತ್ತೆ. ಅದರ ಇಂಟಿಗ್ರೇಷನ್ ಸೇರಿದಂತೆ ಹಾಗೆಯೇ ರಫೇಲ್ ಯುದ್ಧ ವಿಮಾನಕ್ಕೆ ಬ್ರಹ್ಮೋಸನ್ನು ಅಳವಡಿಸಬೇಕು ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ. ಹೀಗಾಗಿ ಈ ಎಲ್ಲ ವಿಚಾರಗಳು ಇವತ್ತಿನ ಡಿಆರ್ಡಿಒ ಸಭೆಯಲ್ಲಿ ಚರ್ಚೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆಂದರೆ ಡಿಆರ್ಡಿಒಲಿ ಕ್ಷಿಪಣಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಚಾಂದಿಪುರ ಕೇಂದ್ರದಲ್ಲಿ ಹೆಚ್ಚಿನ ಪರೀಕ್ಷೆ ಮಾಡ್ತಾರೆ. ಇವತ್ತು ಸಭೆ ಕರೆದಿದ್ದಾರೆ ಅಂದರೆ ಅದು ಬಹುಶಃ ಈ ಮಿಸೈಲ್ ಓರಿಯೆಂಟೆಡ್ ಆಗೇ ಇರುತ್ತೆ. ಮಿಸೈಲ್ ಏನು ಮಾಡಬೇಕಾಗತ್ತೆ, ಹೊಸ ಮಿಸೈಲ್ಸ್ಗಳ ಪರೀಕ್ಷೆಯೋ ಅಥವಾ ಈಗಾಗಲೇ ಇರುವಂಥ ಬ್ರಹ್ಮೋಸ್ ಸೇರಿದಂತೆ ಬೇರೆ ಬೇರೆ ಕ್ಷಿಪಣಿಗಳು ಅಥವಾ ಸಿಡಿತಲೆಗಳಿದೆ ಅದರ ಇಂಟಿಗ್ರೇಷನ್ಸ್ ಬಗ್ಗೆನೋ ಈ ಎಲ್ಲ ವಿಚಾರಗಳು ಚರ್ಚೆ ಆಗುವಂಥ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ. ನೋಡ್ತಾ ಇದ್ದೀರಾ, ನಾವು ಎಲ್ಲ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇರ್ತೀವಿ.